ಕೈ ಕೊಡಬೇಕು ಅಂತ ಅವ್ರ ಫ್ಯಾಮಿಲಿ ಅವರು ಒತ್ತಾಯ ಮಾಡ್ತಿದ್ದಾರೆ ಸರ್. ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿ ಅವರು ಸರ್ ಅವ್ರ ಭಾವನೆ ಹೇಳಿದ್ದಾರೆ. ಸರ್ಕಾರ ಇವತ್ತು ಆಡಳಿತದಲ್ಲಿ ಬಿಗಿಯೇನು ಹೊಟ್ಟೋಗಿದೆ. ಪಾಪ ಪರಮೇಶ್ವರ್ ಅವರು ಭಾಳ ಕತೆ ಹೇಳ್ತಾರೆ ಪ್ರತಿನಿತ್ಯ. ಏನೋ ಭಾಳ ಪಾರದರ್ಶಕವಾದಂಥ ಸರ್ಕಾರ ಕೊಡ್ತಾ ಇದ್ದೀವಿ, ಏನೋ ಹೈಟೆಕ್ ಇದೆಯಂತ. ಇದೇನು ಹೈಟೆಕ್ಕು? ಪರಮೇಶ್ವರಿಗೆ ಕೇಳ್ತೀನಿ, ಹೈಟೆಕ್ ಇದೇನಾ ಅವ್ರದ್ದು? ಪರಪ್ಪನಗ್ರಹಾರದಲ್ಲಿ ಹೈಟೆಕ್ ಮಾಡೋರಲ್ಲ, ಅದೇ ಅವರು ಹೈಟೆಕ್ ಆಡಳಿತನ. ಚಾರ್ಜ್ ಶೀಟ್ ಮೇಲೂ ಅನುಮಾನ ವ್ಯಕ್ತಪಡಿಸ್ತಾರೆ ಸರ್. ಈ ತರ ಅದರಲ್ಲೇನು ಸಂಶಯ ಇಟ್ಕೋಬೇಡಿ. ಅವ್ರು ಮಾಡಿರೋ ತಪ್ಪುಗಳನ್ನ ಮುಚ್ಕೊಳ್ಳಿಕ್ಕೆ ಈಗ ಯಾವುದೋ ಒಂದು SIT ಇಟ್ಕೊಂಡು, ಈಗ SIT ಯಾವುದು ಚಾರ್ಜ್ ಶೀಟ್ಗಳು ಅಂತೇಳಿ ಏನು ಪುಟಗಟ್ಲೆ ದಿನ ಇವತ್ತು ಪ್ರಚಾರ ಮಾಡ್ಕೊಂಡಿದಾರಲ್ಲ, ಅವ್ರು ಮಾಡಿರೋ ತಪ್ಪನ್ನು ಮುಚ್ಚಾಗಿ ಡೈವರ್ಟ್ ಮಾಡ್ಲಿಕ್ಕೆ ಇಶ್ಯೂಗಳು. ನೋಡ, ನ್ಯಾಯಾಲಯಗಳಲ್ಲಿ ನ್ಯಾಯ ದೊರಕಬೇಕಲ್ವಾ? ಅಧಿಕಾರಿಗಳಿಂದ ನಿಮಗೆ ನ್ಯಾಯ ದೊರಕುತ್ತೆ ಅಂತ ಹೇಳೋಕ್ಕಾಗಲ್ಲ ಈಗಿನ ಸರ್ಕಾರದಲ್ಲಿ. ಅದು ನ್ಯಾಯಾಲಯದಲ್ಲಿ ಏನಾದರೂ ಒಳ್ಳೆ ರೀತಿಯಲ್ಲಿ ಒಂದು ತೀರ್ಮಾನಗಳು ಅವರಿಗೆ ನ್ಯಾಯ ದೊರಕಬೇಕು. ಕೈ ಕೊಡಬೇಕು ಅಂತ ಅವ್ರ ಫ್ಯಾಮಿಲಿ ಅವರು ಒತ್ತಾಯ ಮಾಡ್ತಿದ್ದಾರೆ ಸರ್. ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿ ಅವರು ಸರ್ ಅವ್ರ ಭಾವನೆ ಹೇಳಿದ್ದಾರೆ. ಸರ್ಕಾರ ಇವತ್ತು ಆಡಳಿತದಲ್ಲಿ ಬಿಗಿಯೇನು ಹೊಟ್ಟೋಗಿದೆ. ಪಾಪ ಪರಮೇಶ್ವರ್ ಅವರು ಭಾಳ ಕತೆ ಹೇಳ್ತಾರೆ ಪ್ರತಿನಿತ್ಯ. ಏನೋ ಭಾಳ ಪಾರದರ್ಶಕವಾದಂಥ ಸರ್ಕಾರ ಕೊಡ್ತಾ ಇದ್ದೀವಿ, ಏನೋ ಹೈಟೆಕ್ ಇದೆಯಂತ. ಇದೇನು ಹೈಟೆಕ್ಕು? ಪರಮೇಶ್ವರಿಗೆ ಕೇಳ್ತೀನಿ, ಹೈಟೆಕ್ ಇದೇನಾ ಅವ್ರದ್ದು? ಪರಪ್ಪನಗ್ರಹಾರದಲ್ಲಿ ಹೈಟೆಕ್ ಮಾಡೋರಲ್ಲ, ಅದೇ ಅವರು ಹೈಟೆಕ್ ಆಡಳಿತನ. ಚಾರ್ಜ್ ಶೀಟ್ ಮೇಲೂ ಅನುಮಾನ ವ್ಯಕ್ತಪಡಿಸ್ತಾರೆ ಸರ್. ಈ ತರ ಅದರಲ್ಲೇನು ಸಂಶಯ ಇಟ್ಕೋಬೇಡಿ. ಅವ್ರು ಮಾಡಿರೋ ತಪ್ಪುಗಳನ್ನ ಮುಚ್ಕೊಳ್ಳಿಕ್ಕೆ ಈಗ ಯಾವುದೋ ಒಂದು SIT ಇಟ್ಕೊಂಡು, ಈಗ SIT ಯಾವುದು ಚಾರ್ಜ್ ಶೀಟ್ಗಳು ಅಂತೇಳಿ ಏನು ಪುಟಗಟ್ಲೆ ದಿನ ಇವತ್ತು ಪ್ರಚಾರ ಮಾಡ್ಕೊಂಡಿದಾರಲ್ಲ, ಅವ್ರು ಮಾಡಿರೋ ತಪ್ಪನ್ನು ಮುಚ್ಚಾಗಿ ಡೈವರ್ಟ್ ಮಾಡ್ಲಿಕ್ಕೆ ಇಶ್ಯೂಗಳು. ನೋಡ, ನ್ಯಾಯಾಲಯಗಳಲ್ಲಿ ನ್ಯಾಯ ದೊರಕಬೇಕಲ್ವಾ? ಅಧಿಕಾರಿಗಳಿಂದ ನಿಮಗೆ ನ್ಯಾಯ ದೊರಕುತ್ತೆ ಅಂತ ಹೇಳೋಕ್ಕಾಗಲ್ಲ ಈಗಿನ ಸರ್ಕಾರದಲ್ಲಿ. ಅದು ನ್ಯಾಯಾಲಯದಲ್ಲಿ ಏನಾದರೂ ಒಳ್ಳೆ ರೀತಿಯಲ್ಲಿ ಒಂದು ತೀರ್ಮಾನಗಳು ಅವರಿಗೆ ನ್ಯಾಯ ದೊರಕಬೇಕಷ್ಟೇ.